ಕೆಲವರಿಗೆ ನಂಬಿಕೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ. ಹಂಗೆ ನಾವೆಲ್ಲ ನಂಬಿಕೆ ಮೇಲೆ ನಂಬಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೆಲವರೆಲ್ಲ ನಾನು ಅಜ್ಜನ ಹೆಸರು ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಕೆಲವರೆಲ್ಲ ನಕ್ದವರಿದ್ದಾರೆ, ಕೆಲವರು ಸಂತೋಷ ಪಟ್ಟಿದ್ದಾರೆ. ಕೆಲವರಿಗೆ ನಂಬಿಕೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ. ಹಂಗೆ ನಾವೆಲ್ಲ ನಂಬಿಕೆ ಮೇಲೆ ನಂಬಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಸ್ವಾಮೀಜಿಯವರು ಕೂಡ ಇವತ್ತು ಶ್ರೀಗಳು ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗುರುವಿನ ಗುಲಾಮ ಆಗೋ ತನಕ ದೊರದೆಯ ಮುಕ್ತಿ ಅಂತೇಳಿ ಹಿರಿಯರೆಲ್ಲ ಕೂಡ ಇವತ್ತು ಮಾರ್ಗದರ್ಶನವನ್ನು ಕೊಟ್ಕೊಂಡು ನಮಗೆಲ್ಲ ಹೋಗಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಧರ್ಮಸಭೆಯಲ್ಲಿ. ಈ ಜಾತ್ರಾ ಮಹೋತ್ಸವ ಮೊದಲಿಂದ ಕೂಡ ನಡೀತಾ ಇದೆ. ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಮಠ ಈ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿದ್ಯಾ ಕ್ಷೇತ್ರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ ಗಂಗಾಧರಜ್ಜ ಅವರು ಲಿಂಗೈಕ್ಯ ಆದಂಥ ಈ ಕ್ಷೇತ್ರ ಆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲ್ಲೂ ಕೂಡ ಬೇಕಾದಷ್ಟು ಈ ಗುರುಗಳ ಮಾರ್ಗದರ್ಶನದಲ್ಲಿ ಅಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಸೊ ಇವತ್ತು ನಾವೆಲ್ಲ ಕೂಡ ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ನಾನು ಕೂಡ ಭಾಳ ಸಂತೋಷದಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಂದಿದ್ದೇನೆ. ಅಂದರೆ ಇದ್ರ ಮಹತ್ವ ಬರಬೇಕಾದ್ರೆ 2.5-3 ಗಂಟೆ, ಹೋಗ್ಬೇಕಾದ್ರೆ 3 ಗಂಟೆ, ಇಲ್ಲಿ ಬರೀ ಒಂದು 10 ನಿಮಿಷ. ಅಂದರೆ ಈ ಮಠದ ಶಕ್ತಿ, ಈ ಗುರುಗಳ ಪೀಠದ ಹಿಂದೆ ಇರುವಂಥ ಶಕ್ತಿ ನಿಮಗೆಲ್ಲ ಕೂಡ ಅರಿವಿದೆ. ನೀವೆಲ್ಲರೂ ಕೂಡ ಭಕ್ತಾದಿಗಳು ಕೂಡ ಈ ಪೀಠದ ಶಕ್ತಿಯಿಂದ ಮಾರ್ಗದರ್ಶನ ಪಟ್ಟು ತಾವೆಲ್ಲ ನೆಮ್ಮದಿಯನ್ನು ಪಡ್ಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ವೈಯಕ್ತಿಕವಾಗಿ ಮತ್ತು ಈ ಮಠದ ಒಬ್ಬ ಭಕ್ತನಾಗಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಹಂಗೆ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಮುಂದಿನ ದಿನ ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಕೂಡ ಶ್ರೀಗಳು ಇವತ್ತು ನಾವು ಬರೀ ಭೂಮಿ ಪೂಜೆ ನಾವು ಒಂದು 8 ಜನ ಮಾತ್ರ ನಿಂತ್ಕೊಂಡು ಮಾಡಿದ್ವಿ. ಸೊ ಕಾರ್ಯಕ್ರಮ ಮುಗಿದ ಮೇಲೆ ಮಠ ಅಲ್ಲಿ ಗುರುಭವನ ಕಟ್ಟಿದ ಮೇಲೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡೋಣ. ಸೊ ಇವತ್ತು ನಮ್ಮ ಬದುಕನ್ನು ನಾವು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಕೆಲಸ ಮಾಡಿಕೊಂಡು ನೆಮ್ಮದಿ ಪಡ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ಇವತ್ತು ನಮ್ಮ ಮಠ ಇಲ್ಲಿಗೆ ಬಂದು ಈ ಒಂದು ಹಿಂದೆ ಹೆಂಗಿತ್ತು ಅಂತ ತಾವು ನೋಡಿದ್ದೀರಿ, ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ ನೋಡಿದ್ದೀರಿ. ಶಕ್ತಿ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ ಯಾರು ಕೂಡ ಹಿಂಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವೆಲ್ಲ ಒಂದು ಕೊಡುಗೈ ದಾನಿಗಳಾಗಿ ಈ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದೀರಿ. ಸೊ ಅಂಗಕ್ಕೆ ಆಚಾರವೇ ಆಶ್ರಯ, ಆಚಾರಕ್ಕೆ ನಮ್ಮೆಲ್ಲರ ಪ್ರಾಣವೇ ಆಶ್ರಯ, ಪ್ರಾಣಕ್ಕೆ ಜ್ಞಾನವೇ ಆಶ್ರಯ, ಜ್ಞಾನಕ್ಕೆ ಲಿಂಗವೇ ಆಶ್ರಯ, ಲಿಂಗಕ್ಕೆ ಜಂಗಮನೇ ಆಶ್ರಯ ಅಂಥೇಳಿ ಇವತ್ತು ನಮ್ಮ ಅನೇಕ ಶ್ರೀಗಳು ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಗುರುವಿನಿಂದ ಬಂಧುಗಳು, ಗುರುವಿನಿಂದ ದೈವಗಳು, ಗುರುವಿನಿಂದ ಪುಣ್ಯ ಜಗಕ್ಕೆಲ್ಲ, ಗುರುವಿನಿಂದ ಮುಕ್ತಿ ಕೂಡ ಅಂಥೇಳಿ ಸರ್ವಜ್ಞ ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಧರ್ಮ ಎಂದರೆ ಮನುಷ್ಯತ್ವ. ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕಾಪಾಡಲಿಕ್ಕೆ ಇವತ್ತು ನಾವೆಲ್ಲ ಕೂಡ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ ಕೂಡ ಜನರ ಕಲ್ಯಾಣಕ್ಕೆ, ಜನರ ಬದುಕಿಗೆ ಇವತ್ತು ದೀಪ ಹಚ್ಚಿತು. ನಾವು ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತಾಗಲಿ, ಜ್ಞಾನವಂತರಾಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ನಾವೆಲ್ಲ ಸೇರಿ, ವೇದಿಕೆಯವರೆಲ್ಲ ಸೇರಿ ಭಾಳ ಸಂತೋಷದಿಂದ ನಿಮ್ಮ ಬದುಕು ಬೆಳಕಾಗಿರಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಬೆಳೆಸಿದ್ದೇವೆ. ಸೊ ಅದರಿಂದ ಯಾವುದೋ ಜಾತಿ ಧರ್ಮ ಅನ್ನೋದು ಕಾಣದೆ ಈ ಮಠ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ.